ಇದ್ದೀವಿ ಆಲೂ ಸುಕ್ಕುಮ್ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ಸ್, ಹಾಗೆ ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರಬೇಕು, ಒಂದು ಟೊಮ್ಯಾಟೊ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ನಮಗೆ ಆಲೂಗಡ್ಡೆ, ಚೆನ್ನಾಗಿ ಜಜ್ಜಿರುವಂತಹ ಶುಂಠಿ, ಅದೇ ರೀತಿ ಉಳಿದೋಗಿರುವಂಥ ಬೀನ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ಸ್ಟವ್ ಆನ್ ಮಾಡ್ಕೊಂಡಿದ್ದೀವಿ. ಈಗ ಅದ್ರ ಮೇಲೆ ಸ್ಟೈನ್ಲೆಸ್ ಬಾಣಲಿನ ನಾನು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಆಯಿಲ್ನ ಒಂದು ಆಯಿಲ್ ಕಂಟೈನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಾನು ಬಿಗ್ ಬಾಸ್ಕೆಟಲ್ಲಿ ತೊಗೊಂಡಿದ್ದು. ಸೊ ಇದು ಆಲ್ಮೋಸ್ಟ್ 180 ರೂಪೀಸ್ ಆಯಿತು. 1 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಸೊ ಈಗ ಬಾಣಲಿ ಸ್ವಲ್ಪ ಬಿಸಿ ಆಗಿದೆ, ಅದಕ್ಕೆ ನಮ್ಗೆ ಬೇಕಾಗಿರುವಂತಹ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು. ನಾನು ಹಾಕೋತಾ ಇದ್ದೀನಿ. ಈಗ ಆಯಿಲ್ ಹಾಕಿದ್ದೀನಿ. ಈಗ ಆಯಿಲ್ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸಾಸಿವೆ ನಾವು ತರಿಸಿ ಬಂದ್ಬಿಟ್ಟು ಮಧ್ಯಪ್ರದೇಶದಿಂದ. ಸೊ ನಮ್ಮ ಕೊಲಿಗೆ ವರ್ಕ್ ಮಾಡುತ್ತೆ, ಅಲ್ಲಿಂದ ನಮಗೆ ಫ್ರೀಯಾಗಿ ಸಾಸಿವೆನ ತಂದುಕೊಟ್ಟರು. ಇದು ತುಂಬ ಹೆಲ್ದಿ ಅಂತ ಕೂಡ ಹೇಳ್ತಾರೆ. ಸೊ ಆ್ಯಕ್ಚುಲಿ ಅವರು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ, ಅದಕ್ಕೆ ಮಸ್ಟರ್ಡ್ ಯೂಸ್ ಮಾಡಿಲ್ಲ, ನಾವು ರಿಫೈನ್ಡ್ ಸನ್ಫ್ಲವರ್ ಯೂಸ್ ಮಾಡೋದ್ರಿಂದ ಸೊ ಫ್ಲೇವರ್ ಚೆನ್ನಾಗಿ ಬಂದ್ಬಿಟ್ಟು ನಾನೀಗ ಸಾಸಿವೆನ ಈ ಒಳಗೆ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಸುತ್ತಾದ್ಮೇಲೆ ಈಗ ನಾನು ಕಟ್ ಮಾಡ್ಕೊಂಡಿದ್ದ ಆನಿಯನ್ಸ್ನ ಹಾಕೋತಾ ಇದ್ದೀನಿ. ಈಗ ಆನಿಯನ್ಸ್ನ ಆ್ಯಡ್ ಮಾಡ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟೈನ್ಲೆಸ್ ಔಟ್ ಅಂತ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆದಷ್ಟು ಫ್ಲೇಮ್ ಇದು ಸ್ಟೀಲ್ ಬಾಣಲಿಗಳಿಂದ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ತೀನಿ, ಅಂದರೆ ಬೇಗ ಸುತ್ತೋಗುತ್ತೆ. ಈಗ ಇರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಶುಂಠಿನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಖಾರ ಚೆನ್ನಾಗಿ ತಿಂತೀನಿ ನಾನು, ಸೊ ಇನ್ನೂ ಸ್ವಲ್ಪ ಮೆಣಸಿನ ಪುಡಿ ಕೂಡ ಸೇರಿಸ್ಕೊತೀನಿ. ಮತ್ತೆ ಈಗ ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಕಟ್ ಮಾಡ್ಕೊಂಡಿರೋ ನಮ್ಮ ಬೀನ್ಸ್ನ ಹಾಕೋತಾ ಇದ್ದೀವಿ. ಈ ಬೀನ್ಸ್ ಆ್ಯಕ್ಚುಲಿ ಆಲ್ಮೋಸ್ಟ್ ವಿತೌಟ್ ಫ್ರಿಜ್ ಇಲ್ಲದೇ ಒಂದು ವಾರ ನಾನು ಕವರ್ ಇರ್ತೀನಿ. ನೋಡಿ ಇನ್ನೂ ಫ್ರೆಶ್ ಆಗಿದೆ ಅಂತ. ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂದ ಊರಿಂದ ತಂದಿದೆ ನಮ್ಮ ವೆಂಕಟಮ್ಮಂತ. ಸ್ಟಿಲ್ ಇಟ್ ಇಸ್ ಫ್ರೆಶ್. ಸೊ ಎಲ್ಲನೂ ಸ್ವಲ್ಪ ಡೀಪ್ ಫ್ರೈ ಆಗಲಿ. ಈಗ ಇದಕ್ಕೆ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಸೇಮ್ ಎಕ್ಸಾಕ್ಟಾಗಿ ನಾವು ಪೇಪರ್ ತೆಳುವಷ್ಟು ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಆಲೂಗಡ್ಡೆ 4 ಮಾಡ್ಕೋಬೋದು, ಅಥವಾ 2 ಪೀಸ್ ಮಾಡ್ಕೊಂಡು ಕೂಡ ಹಾಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ. ಅಲ್ಲೊಬ್ಬರು ಸುಮ್ಮನೆ ನೋಡ್ತಿರಲ್ಲ, ಒಂದು ಸಬ್ಸ್ಕ್ರೈಬರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ ಕೈಯಿಂದ ಮಾಡಿದ್ರೆ ಏನಾಗುತ್ತೆ. ಸೊ ಈಗ 100 ಜನ ಆಗ್ತಾರೆ ಅಂತಂದರೆ ನಾನು ಅದರಲ್ಲಿ 3 ಸಬ್ಸ್ಕ್ರೈಬರ್ನ ಸೆಲೆಕ್ಟ್ ಮಾಡಿ ಅವ್ರು ಗಿಫ್ಟ್ ಕೊಡೋಂತ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಯಾರು ಲಕ್ಕಿ ಅಂತ ನೋಡುವ. ಸೊ ಅದಕ್ಕೂ ಮೊದಲು 100 ಸಬ್ಸ್ಕ್ರೈಬರ್ ಆಗುತ್ತೆ ಬಯಸ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೋನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟೊಮೆಟೊ ತೊಗೊಂಡಾಗ 30 ರೂಪಾಯಿ ಇತ್ತು, ಬಟ್ ಈಗ ಬರ್ತಾ ದಾರಿ ನೋಡಿದ್ರೆ 20 ರೂಪಾಯಿ. ಸ್ವಲ್ಪ ಬೇಜಾರಾಗ್ತಿದೆ ನನಗೆ. ಏನು ಮಾಡೋಕ್ಕಾಗಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಟಾಟಾ ಅಯೋಡೈಸ್ ಸಾಲ್ಟ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಉಪ್ಪು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಆದಷ್ಟು ಉಪ್ಪು ಜಾಸ್ತಿ ಆಗುತ್ತೆ ತಿನ್ನಬೇಡಿ. ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಂತೆ ಹಾಕ್ಕೊಳ್ಳಿ. ಗೊತ್ತಾಯಿತು. ಸುಮಾರು ಜನ ಇದು ನೋಡ್ಬಿಟ್ಟು ನಾಕ್ತಿದ್ದೀರ ಅಂತ. ಏನು ಮಾಡೋಕ್ಕಾಗಲ್ಲ. ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದು ಇಲ್ಲ ಅಂತಂದರೆ ಬೇರೆಯವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ. ಬಟ್ ಒಂದು ಮಾತ್ರ ನಿಜ, 100 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತಂದರೆ 3 ಸಬ್ಸ್ಕ್ರೈಬರ್ ಲಕ್ಕಿನ ಡ್ರಾ ಮಾಡಿ ನಾನು 3 ಜನಕ್ಕೂ ಸರ್ಪ್ರೈಸ್ ಗಿಫ್ಟ್ ಅಂತ ಪ್ಲಾನ್ ಮಾಡಿದ್ದೀನಿ. ಈಗ ಕೋಲಾರಿಂದ ತರಿಸಿರೋ ಧನ್ಯ ಪೌಡರ್ನ ಹಾಕ್ತಾ ಇದ್ದೀನಿ. ಪ್ಯೂರ್ ಧನ್ಯ ಪೌಡರ್ ಮನೇಲಿ ಮಾಡೋದಕ್ಕೆ. ಅದೇ ರೀತಿ ಕೋಲಾರಿಂದ ತರಿಸಿರೋ ಮೆಣಸಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಮಿಕ್ಸಿ ಬಂದುಬಿಟ್ಟು ನಾವೇ ಗ್ರೋ ಮಾಡಬೇಕು. ಸೊ ಅದನ್ನೇ ಪೌಡರ್ ಮಾಡಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಮನೇಲಿ. ಈಗ ನಿಮ್ಮ ಎಲ್ಲರಿಗೂ ಬಿದ್ದಿದ್ದೀರಾ, ಸ್ವಲ್ಪ ದೃಷ್ಟಿ ಆಗುತ್ತೆ. ಸೊ ದೃಷ್ಟಿ ಹೋಗಲಿ ಅಂದ್ಬಿಟ್ಟು ನಾನು ಈ ಥರ ಪ್ಲೇಟ್ ಒಂದು 2 ನಿಮಿಷ ಹೀಗೆ ಇರಲಿ. ಸೊ ಇದು ಸಾಕು ಅನಿಸುತ್ತೆ, ನನ್ನ ದೃಷ್ಟಿ ಹೋಗಿರುತ್ತೆ. ಸೊ ನನಗೆ ಯಾಕೋ ಚಿಕನ್ ತಿನ್ನಬೇಕು ಅನಿಸುತ್ತೆ. ಸೊ ಆ ಫ್ಲೇವರ್ ಬರಲಿ ಅಂತ ನಾನು ಹಾಕಿ ಚಿಕನ್ ಮಸಾಲ ಲೈಟಾಗಿ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಆದಷ್ಟು ಮಸಾಲೆ ತಿನ್ನೋದು ಅವಾಯ್ಡ್ ಮಾಡಿ, ಜಾಸ್ತಿ ಹಾಕ್ಬಿಡಿ ನಂತರ. ಸೊ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಸೊ ಈಗ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪಿಲ್ಲ. ಸೊ ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಡಿ, ಇಲ್ಲಾಂದರೆ ಹಂಗೆ ತಿಂದರೆ ಏನಾಗಲ್ಲ. ಸೊ ಇದು ಆ್ಯಕ್ಚುಲಿ ನಾನು ಕೈಯಲ್ಲಿ ಹಾಕೊಂಡು ಟೇಸ್ಟ್ ಮಾಡಬೇಕು. ಸಿನ್ಸ್ ಒಂದು ಕೈ ವೀಡಿಯೋ ಮಾಡ್ತಾ ಇರೋದ್ರಿಂದ ಆಗಲ್ಲ. ಸೊ ಹೇಗಿದೆ ಅಂತ ಟೇಸ್ಟ್ ನಾನು ನೋಡ್ತೀನಿ. ಈಗ ಏನು ಗುರು ಮೆಣಸಿನ್ಕಾಯಿ ಬರ್ತಿದೆಯಲ್ಲ, ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ. ವಾವ್, ಸೊ ಗುಡ್ಸಂಡ್ರಿ. ಹೊಸ ಸ್ಟೈಲೆಲ್ಲ ಮಾಡ್ತಾಯಿದ್ದೀನಿ, ಎಲ್ಲನೂ ಸಕ್ಸಸ್. ನಾನು ಇದು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಇದು ಹೆಸರು ಬಂದುಬಿಟ್ಟು ಆಲೂ ಸುಕ್ಕುಮ್. ಸೊ ನೀವು ಸುಖವಾಗಿರಬೇಕು ಅಂತಂದರೆ ಆಲೂ ಸುಕ್ಕುಮ್ ಮಾಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಾನು ಡಿಸ್ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಮನೇಲಿ ಯಾರಾದರೆ ಮೊಬೈಲ್ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್, ಸಿ ಯು.